ಉಶ್ಯಪ್ಪ ಮನೆಯನ್ ಕೆಲಸ ಮಾಡ್ಬಿಡುತ್ತೆ ಸಾಕು ಬೇಕಾ ಹೋಗುತ್ತೆ ನೋಡುವ. ಹೌದು ಆಯ್ತೇನು ಊಟ? ಇನ್ನೂ ಇಲ್ರಿ ಅಂತೀರ, ಮಾಡ್ಬೇಕು ಊಟನ. ಹೌದಾ ಸಾವಿತ್ರಕ್ಕ ನಿಂದಾಗಿಲ್ಲನ? ಅಂತೀರ ನಮ್ಮ ಮನ್ಯಾಗ ನಿಮ್ಗೆ ಗೊತ್ತಿಲ್ಲಂದ್ರೆ ಎಲ್ಲರೂ ಸೇರಿ ಊಟ ಮಾಡ್ತೀವಿ ಅಂತ. ಅದು ನಿಜನ ಬಿಡು. ಹೌದೇವ ಇವ್ರು ಯಾರು ಬರ್ಲೇ ಇಲ್ಲಲ್ಲ? ಅದೇ ನನಗೆ ಅನ್ಸುತ್ತೆ ದೇವ ಏನ್ ಮನೆಯಾಗಿನ್ ಬ್ಯಾಡ ಅಂದ್ಬಿಟ್ರ ಮತ್ತೆ. ಅಯ್ಯೋ ಅಂತೀರ ಹೆಂಗ್ರಿಪ್ಪ, ನಾಳೆ ಬೆಳಿಗ್ಗೆ ಅಷ್ಟೊತ್ತಿನಲ್ಲಿ ಎದ್ದು ಮಾಡ್ಕೊಂಡು ಹೋಗೋದು. ಅಲ್ಲ ರಾಣಿ, ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗಿತ್ತ. ಇದ್ದಿದ್ರಾಗ ಸ್ವಲ್ಪ ಗಿಲ್ಪ ಹಂಗ ಹಿಂಗ ಮಾಡ್ಬೇಕಾಗತ್ತ. ಯಾಕಂದ್ರೆ ನಿಮ್ಮ ಮತ್ತಿಲ್ಲನ ಅತ್ತೆ ಸಹಾಯ ಮಾಡಂಗಿಲ್ಲನು. ಏನವ್ವ ನೀ ಹಿಂಗೆ ಮಾತಾಡ್ತಿದ್ದಿ? ಇಟ್ಟಿಟ್ಕೊ ಹೋಗ್ಬಿಟ್ಟು ಗಂಡು ಮುಂದೆ ಸ್ವಲ್ಪ ಅದಕ್ಕೆ ಕೊಡ್ರಿಪ್ಪ, ಇದು ಕೊಡ್ರಿಪ್ಪ ಅಂತ ಕೈ ಚಾಚಕ್ಕಿಂತ ನಾವು ದುಡಿದ್ರೆ ಹೆಂಗಿರ್ತೈತಿ. ಅದು ಬೇರೆ ವರಮಹಾಲಕ್ಷ್ಮಿ ಹಬ್ಬ ಬರ್ತೈತಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನು ತಂದು ಕೊಡ್ತೀವ ಅಮ್ಮ ಅಂತ ಬೇಡ್ಕೊಂಬಿಡು. ಅಮ್ಮ ತಥಾಸ್ತು ಮಕ್ಕಳೇ ಅಂತ ಅಂದ್ಬಿಟ್ಟು ವರ ಕೊಟ್ಟೆ ಬಿಡ್ತಾಳೆ. ಅಯ್ಯೋ ಮೀಟಿಂಗ್ ಸ್ಟಾರ್ಟ್ ಮಾಡ್ಬಿಟ್ರೇನ? ಏ ಇಲ್ಲ ಬಾರ, ನೀನು ಬೇರೆ ಎಲ್ಲಿ ಮೀಟಿಂಗ್ ಸ್ಟಾರ್ಟ್ ಆಗಬೇಕು? ಹಂಗ ಸುಮ್ಮನೆ ಮಾತಾಡಕತ್ತಿದ್ವಿ. ಹೌದು ಎಲ್ಲದ ಮಮತಾ? ಆಹಾ ಐ ಆಮ್ ಕಮಿಂಗ್. ಇಂಗ್ಲಿಷ್ ಕಲ್ತ ಬಿಟ್ಟಿ? ಅವನ ಸವಿತಕ್ಕ ಮತ್ತೆ ನೋಡಿ ನಾನು ಡ್ಯೂಟಿಗೆ ಹೋಗ್ಬೇಕಲ್ಲನ. ಡ್ಯೂಟಿಗೆ ಹೋದಾಗ ಅವ್ರ ಕಮಿಂಗ್ ಗೋಯಿಂಗ್ ಇವರ ಟೇಕಿಂಗ್ ಆಮೇಲೆ ಫೈಲ್ ಲೈಂಗ್ ಏನೇನಾರ ಅಂದ್ಬಿಟ್ರೆ ಆಮೇಲೆ ಪ್ರಾಬ್ಲಮ್ ಆಗಲ್ಲನ. ಅದಕ್ಕೆ ನನ್ನ ಮಗ ಒಂದು ಈಟಿಟ ಕಲ್ಸ್ಕೊಟ್ಟಾನ. ಅದನ್ನ ಕಲ್ತು ಇವಾಗ ರೆಡಿಯಾಗಿ ಪ್ರಿಪೇರ್ ಆಗಿ ಬಂದೇ ಬಿಟ್ಟೆ ನೋಡು. ಭಾರಿ ಆಯ್ತು ಬಿಡು. ಮತ್ತಿನ್ನೇನು ಬಿಡು ಯವ್ವ, ಗಂಡನ ಒಪ್ಪಿಸೋದು ಒಂದು ದೊಡ್ಡ ಸಾಕಾಗ ಆಗ್ಬಿಟ್ಟೈತಿ. ಅದ್ರಾಗ ಅಯ್ಯೋ ಮಗು ಯವ್ವ ನೀನು ಕೆಲ್ಸಕ್ಕೆ ಹೋಗ್ತೇನೆ ಮತ್ತೆ ನೀನು ಕೆಲ್ಸಕ್ಕೆ ಹೋದ್ರೆ ಮತ್ತೆ ನನಗೆ ಯಾರು ಊಟ ಮಾಡಿಸ್ತಾರ, ನನಗೆ ಯಾರು ಸ್ನಾನ ಮಾಡಿಸ್ತಾರ, ನನಗೆ ಯಾರು ಇಶಿ ಮತ್ತೊಳಗಿದ್ದಂತ ತೊಳಿತಾರ ಅಂತ ನಮ್ಮ ಮಕ್ಕಳು. ಅದಕ್ಕೇನು ಉತ್ತರ ಕೊಟ್ಟಿ? ದೊಡ್ಡವರಾಗಿರೋ ಮಕ್ಕಳ ನಿಮ್ಮ ಇಶಿನ ನೀವ ತೊಳ್ಕೊಡಿ, ನಾನು ಕೆಲ್ಸಕ್ಕೆ ಹೋಗ್ಬರ್ತೀನಿ, ಸ್ವಲ್ಪ ಸಹಾಯ ಮಾಡ್ಬೇಕಲ್ಲ ನಮ್ಮ ಮಕ್ಕಳ ಅಂತ ಬುದ್ಧಿವಾದ ಹೇಳಿದೆ. ಹೌದಾ? ಮತ್ತೆ ಇಂಗ್ಲೀಷ್ ಯಾರು ಕಲಿಸಿದ್ರೆ? ಇಂಗ್ಲೀಷ್ ನನ್ನ ದೊಡ್ಡ ಮಗ ಇಲ್ಲನ ಅವ ಯವ್ವನ ಕೆಲ್ಸಕ್ಕೆ ಹೋಗ್ಯಲ್ಲ. ಈ ಸ್ವಲ್ಪ ಸ್ಮಾಲ್ ಮಿಸ್ಟೇಕ್ ಇರಬಾರ್ದು ಅಂಥವು ಇಟಿಟ ಕಲಿಬೇವ. ಆ ಟೇಕಿಂಗ್ ಗೋಯಿಂಗ್ ಕಮಿಂಗ್ ಈಟಿಂಗ್ ಫುಡ್ ಆಮೇಲೆ ಫೈಲ್ ಗೋಯಿಂಗ್ ಕಮಿಂಗ್ ಐ ಆಮ್ ಕಮಿಂಗ್ ಸರ್, ಐ ಆಮ್ ಗೋಯಿಂಗ್ ಸರ್, ಐ ಆಮ್ ಸ್ಲೀಪಿಂಗ್ ಸರ್ ಅಂತ ಇಂಥವೆಲ್ಲ ಹೇಳ್ಕೊಟ್ಟಾನೆ ನನ್ನ ಮಗ. ಶಬಾಷ್ ಗುಡ್, ವೆರಿ ಗುಡ್. ಇಂಥವೆಲ್ಲ ಇರ್ಬೇಕಾಗತ್ತೆ ಯಪ್ಪ. ಜನರಲ್ ನಾಲೆಜ್ಗಳು ಇವೆಲ್ಲ ಚಿಕ್ಕ ಪುಟ್ಟ ಕಲಿಬೇಕು. ನಾವು ಹೊರಗಡೆ ಹೋದ್ರು ಗೆದ್ದು ನಮ್ಮ ಮನೆಗೆ ಬರ್ತೇವಿ ಅನ್ನೋ ಶಕ್ತಿ ನಮ್ಮಲ್ಲಿ ಇರ್ಬೇಕು ಯಪ್ಪ. ಹೌದ್ರಿ ಅಂತೀರ, ಮತ್ತಿನ್ನೇನ್ರಿಪ್ಪ ನಮ್ಮ ಮನೇನು ಅದೇ ಸಮಸ್ಯೆ. ನಿಮ್ಮ ಮನೇಲಿ ಏನು ಸಮಸ್ಯೆವಾ? ನಿಮ್ಮ ಮತ್ತಿನ ಕಲ್ಗುಂಡ ಕುಂತಾಳಲ್ಲ. ಅಂತೀರ ನಮ್ಮ ಅತ್ತೆ ಸಮಸ್ಯೆ ಇಲ್ರಿಪ್ಪ, ನನ್ನ ಗಂಡನ ಸಮಸ್ಯೆ. ಅಲ್ಲ ನೀವು ಹೋಗ್ಬಿಟ್ರ ನಮ್ಮ ಕೆಲಸಗಳೇನ ಅಡಿಗೆ ಮಾಡಕ ಕೆಲಸ ಮಾಡಕ ಅಂತಾರ. ಇನ್ನೇನು ಮಕ್ಕಳು ಇಷ್ಟದವು, ಅವ್ರಿಗೇನು ತೊಳೆಯೋದು ಬೆಳೆಯೋದು ಸ್ಕೂಲ್ ಕಳ್ಸೋದು ಎಲ್ಲ ಆಗುತ್ತೆ ನೀನು ಮಾಡಕ ಅಂತಾರ. ತಾವೇನು ಉತ್ತರ ಕೊಟ್ರು? ಇನ್ನೇನ್ರಿ ಅಂತೀರ ಹಂಗಿಂಗ್ ಮಾಡಿ ಒಪ್ಸೇ ಬಿಟ್ಟಿನಿ. ಪಪ್ಪ ಕೊಲ್ಲೆ ಅಂತ ನಾಯಪ್ಪ. ಆಮೇಲೆ ಹೇಳಿದೆ 2 ಮಕ್ಕಳು ತಾನೆ, ಒಂದು ಮಗುನ ಸಂಭಾಳಿಸ್ತಾನೆ, ಒಂದು ಮಗು ನೀರು ಸಂಭಾಳಿಸಿ. ಇಲ್ಲ ಅಂತಂದ್ರೆ 2 ಮಕ್ಕಳನ್ನ ನೀವೇ ಸಂಭಾಳಿಸ್ಕೊರಿ. ಸ್ನಾನ ಮಾಡಿದ್ರೆ ಅರಿಬಿನ ಹಾಕ್ತೀನಿ, ನೀರು ಸ್ನಾನ ಮಾಡಿಸಿದ್ರೆ ಇಲ್ಲ ಅಂದ್ರೆ ಅವ್ರು ಅರಿಬಿ ಹಾಕಿ, ಇಲ್ಲ ನಾ ಸ್ನಾನ ಮಾಡ್ತೀನಿ. ಯಾರ ಒಂದು ಒಪ್ಕೋಬೇಕು. ನಾನು ಏನಾರು ಎಲ್ಲೋ ಕೆಲಸ ಮಾಡ್ಕೊಡ್ತೀನಿ ಅಂತ ಏನಾರ ಬಾಣ್ ಪೇಪರ್ ಮೇಲೆ ಬರ್ಕೊತೀನಿ ಅಂದ್ರೆ ಇಬ್ರು ಹಂಚ್ಕೊಂಡು ಮಾಡ್ಬೇಕು. ಅತ್ತಿಗೂ ಹೂ ಅಂತ ಒಪ್ಕೊಂಡ್ಬಿಟ್ಟ ಅಂತ ಹೇಳಿದೆ. ಅದು ನಿನ್ಗಂಡ? ಓಹೋ, ಅತ್ತಿ ಸಪೋರ್ಟ್ ಇಲ್ದನ ಸೊಸಿ ಈ ತರ ಮಾಡಂಗಿಲ್ಲ, ಎಲ್ಲ ಅತ್ತಿ ಒಪ್ಪಿಗೆಯಿಂದನೇ ನಡೆಯಾಕತ್ತಾನು ಅಂದ್ರು. ನಮ್ಮ ಮನ್ಯಾಗೂ ಅದೇ ಟೆನ್ಷನ್. ಬರೀ ಅಯ್ಯೋ ನಿನ್ ವಯಸ್ಸಾಯ್ತು ಎದಕ್ಕೆ ಹೋಗ್ತಿದಿ, ಈಗ ಆಲ್ರೆಡಿ 40 ವರ್ಷ ಆಯ್ತು, ಇನ್ನೇನು ಒಳಗೆ ಹೋಗ್ತಿ ಬಿಡ, ಮನ್ಯಾಗಿರ ಮನೆ ಕೆಲಸ ಮಾಡ್ಕೋ, ಸಾಕಾಗಿ ಹೋಗುತ್ತೆ ಇದ ಮಾಡಕ ನಿನಗಂತಾರ. ಅದಕ್ಕೆ ನಾನಂದೆ ಜಪ್ಪಯ್ಯ ಅಂದು ನಾನು ಮನ್ಯಾಗ ಕೂತ್ಕೊಡಲ್ಲ. ನನ್ನ ಫ್ರೆಂಡ್ ಸರ್ಕಲ್ ಎಲ್ಲ ಹೋಗ್ತಾ ಇದ್ರು ಕೆಲ್ಸಕ್ಕೆ, ನಾನು ಹೋಗಕ್ಕೆ ಅಂತ ಹಠ ಹಿಡ್ದೀನಿ. ಗುಡ್, ವೆರಿ ಗುಡ್ ರೀ ಅಂತೀರ. ಅದಕ್ಕೊಂತಾರ ಕೆಲಸ ಯಾರು ಮಾಡ್ತಾರ? ನಿಮ್ಮ ಓನ್ ಮನೆಯಿಂದ ಆಯ್ತು ಕಳ್ಸ್ಬೇಕನ ಅಂತಾರ. ಅದಕ್ಕೆ ನೀನು ಉತ್ತರ ಏನಿತ್ತು? ಏನೇನಿತ್ತು? ನಮ್ಮ ಓನ್ ಮನೆಯಿಂದ ಆಳ್ ಕರ್ಸದ ಬದಲಿ ನಿಮ್ಮ ಓನ್ ಮನೆಯಿಂದ ಆಳ್ ಕರ್ಸ ಮಾಡಿಸು ಅಂತಂದೆ. ಹಂಗಂದ್ರೆ ಮನ್ಯಾಗ ಒಪ್ಸಾಕ ಹರಸಾಹಸ ಮಾಡಿದ್ರಿ ಏನ? ಹೂನ ಸಾವಿತ್ರಕ್ಕ, ನನ್ನ ಗಂಡನ ಅಷ್ಟ ಬೋಳ್ಗುಂಡ ಹಸ್ಬೆಂಡ್ ಅದನಲ್ಲ, ಅವ ಹೇಳ್ತಾನ ಬೇಡ ನೀನು ಹೊರಗಡೆ ಹೋದ್ರೆ ಬೆಳ್ಳಿಗಿರಕ್ಕಿ ಕರ್ರಗಾಗ್ಬಿಡ್ತಿ, ಮನ್ಯಾಗ ಕುತ್ಕೋ, ಇಲ್ಲ ಅಂದ್ರೆ ಹೊರಗಡೆ ಕರ್ಗಾದ್ರೆ ನಿನ್ನ ಮುಖ ನೋಡಂಗಿರಂಗಿಲ್ಲ ಅಂತಾನ.
ರಾಣಿ ನಗ್ಬೇಡ. ಹಿಂಗಂತ ನನ್ನ ಗಂಡ. ಅದಕ್ಕೆ ನಾ ಅಂದೆ ನೀನು ಮನೆಗೆ ಕುತ್ಕೊಂಡ್ಬಿಡು ಬೆಳ್ಳಗಾಗ್ಬಿಡ್ತಿದಿ ಅಂದೆ. ಅದಕ್ಕಂತಾರ ನಾ ಮನೆಗೆ ಕುತ್ಕೊಂಡ್ರ ನೀ ಕುಂತಿನದ್ ಹೆಂಗ ಅಂದ್ರು. ಅದಕ್ಕೆ ನನ್ನ ಉತ್ತರನು ಸರಿಯಾಗೇ ಇತ್ತು. ನಾನು ಅಷ್ಟನ ಹೊರಗಡೆ ಹೋಗಿ ದುಡ್ದು ಬರ್ತೀನಿ. ನಾಳೆ ಕಷ್ಟಕ್ಕೆ ದುಡ್ಡು ಎದಕ್ಕೆ ಬೇಕಾಗ್ತೈತಿ. ಅದ್ರ ಬಿಟ್ಟು ನಿನಗೆ ಒಂದು ಫಿನಲ್ ರೊಕ್ಕ ಕೊಡ್ರಿಪ್ಪ, ಕಾಡ್ಗೆ ತರ್ಬೇಕು ರೊಕ್ಕ ಕೊಡ್ರಿಪ್ಪ, ಒಂದು ದಿಟ ಮೊಸರು ರೊಕ್ಕ ತರ್ಬೇಕ್ರಿಪ್ಪ, ರೊಕ್ಕ ಕೊಡ್ರಿಪ್ಪ ಅಂತ ಕೇಳಿ 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 ನೀನು ಬರೀ ಎಷ್ಟು ಬೇಕು? ಓ 50 ರೂಪಾಯಿ ಬೇಕನ? ಯಾಕೆ 30 ರೂಪಾಯಿ ಸಾಲಂಗಿಲ್ಲ ಅಂತ ಬೇರೆ ಕಂಜಿಸ್ತಾರ ಮಾಡಿ ರೊಕ್ಕ ಕೊಡೋದನ್ನ ತಪ್ಪಿಸ್ಕೋಬೇಕಾಗೈತಿ ಅಂದೆ. ನೋಡ್ರಿ ಅಕ್ಕಿರ ಸಾಕಾಗೋಗುತ್ತ. ಒಂದು ಏನಾರ ಪೌಡರ್ ತಂಬರ್ರಿ, ಕ್ರೀಮ್ ತಂಬರ್ರಿಪ್ಪ, ಸೋಪ್ ಇಲ್ಲ ಕಾಯಿ ತಂಬರ್ರಿಪ್ಪ ಅಂತಂದ್ರೆ ಅದನ್ನ ಕಂಜೂಸ್ ಮಾಡಿ ಕಿಶನ್ ರೊಕ್ಕ ತಗೊಂಡು ಎಣಸಿ 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 ಕೊಡ್ತಾರ. ಎಣಸಿ ಕೊಡೋದಷ್ಟ ಅಲ್ರಿ, ಆ ರೊಕ್ಕ ನೋಡ್ರಿ ಅದನ್ನ ಹಿಂಗ 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 ಹಿಚ್ಕಿ ಹಿಚ್ಕಿ ಹಿಚ್ಕೈತಿ ಕೊಡ್ತಾರ. ಒಂದೈತು ಎರಡೈತಿ ನೋಟು ಅಂತ. ನೀವು ನಮ್ಮ ಕಷ್ಟ. ಅದಕ್ಕೆ ನಾವು ಒಂದು ಐಡಿಯಾ ಮಾಡೀನಿ. 100 ರೂಪಾಯಿ ಇದ್ರೆ 200 ರೂಪಾಯಿ ರೊಕ್ಕ ಕೊಡ್ರಿ ಅಂತ ಹೇಳ್ತೀನಿ. 200 ರೂಪಾಯಿ ಖರ್ಚಾಗೋದಿತ್ತ 250 ರೂಪಾಯಿ ರೊಕ್ಕ ಕೊಡ್ರಿ ಅಂತೀನಿ. ಹಿಂಗೆ ಮಾಡಿ ಉಳಿಸ್ಕೊತೀನಿ. ಒಂದು ಸ್ವಲ್ಪ ಕ್ರೀಮು ಗೀಮು ಬಡ್ಕೊಳಕ ಸ್ವಲ್ಪ ಏನೋ ರೊಕ್ಕ ಬೇಡನ ರೊಕ್ಕ ಕೊಡು ಅಂತಂದ್ರೆ ಅದು ಯಾಕೆ ಬಿಡು, ಭಾರಿ ಚಂದದಿ ಬಿಡು, ಸ್ವೀಟ್ ಆಗಿಬಿಡು, ಮುದ್ದುಗುತ್ತಾಗಿ ಬಿಡು, ಹಂಗದಿ ಬಿಡು, ಹಿಂಗದಿ ಬಿಡು, ಕೆಂಪಗೆ ಹಂಗೆ ಅವ್ರಿ ಹೋಗಿ ಬಿಡು ಅಂತಾರ. ಆಮೇಲೆ ಹಚ್ಕೊಲಾರ್ದೆ ಏನಾರ ಅವ್ರ ಮುಂದೆ ನಿಂತ್ರ ಇದ್ಯಾವ ಹೆಣ್ಮಗಳು ಬಂದ ಯಪ್ಪ ಈಕಿನ್ನ ನಾನು ಮದುವೆ ಆಗಿತ್ತು, ಮೊದಲು ಯೋಚನೆ ಮಾಡ್ಬೇಕಾಗಿತ್ತು ಅಂತಾರ. ನಾನು ಹೇಳಿದೆ ಖಂಡಿತವಾಗಿ ನಾನು ನಾಳೆಯಿಂದ ಕೆಲ್ಸಕ್ಕೆ ಹೋಗಕ್ಕೆ ನಿಮ್ಮ ಮುಂದೆ ಯಾರು ಭಿಕ್ಷೆ ಬಿಡಬೇಕು? ಇಷ್ಟು ದಿನ ಭಿಕ್ಷೆ ಬಿಡಿ ಸಾಕು, ನಿಮ್ಗೆ ಸಹಾಯ ಆಗುತ್ತೆ. ನಾನು ಒಂದು 5 ರೂಪಾಯಿ ತಿರುಗಲಿ ಪ್ಯಾಕೆಟ್ ತಗೊಂಡಕ್ಕಾರ ರೊಕ್ಕ ಬೇಡೇನ್ರಿ ನನಗೆ, ಪ್ಲೀಸ್ ರೀಪ್ಪ ಹೋಗ್ತೀನ್ರಿಪ್ಪ ಅಂದು ಕೈ ಕಾಲೆಲ್ಲ ಹೆಚ್ಚಿಗೆ ಮಸಾಜ್ ಮಾಡಿದೆ, ಎಣ್ಣೆ ಹಚ್ಚಿ ತಲೆಗೆ. ಅವಾಗ ಆಯ್ತು ಹೋಗ್ಬಾ ಅಂದ್ರು. ಚಿಕ್ಕಿ ನಾನು ಬಿಟ್ಬಿಟ್ಟು ಇಲ್ಲಿ ಮೀಟಿಂಗ್ ಮಾಡ್ತಾ ಇದೀಯಾ? ಅದು ನೀನು ಮಲ್ಕೊಂಡಿದ್ದಲ್ಲ, ಮಲ್ಕೊಂಡಿದ್ರ ನಾನು ಬರ್ತೀನಿ ಕೆಲಸಕ್ಕೆ ಅಂದೆ ತಾನೆ. ಓಕೆನಿ ಇನ್ನೂ ಸ್ವಲ್ಪ ದಿನ ಅಲ್ಲ, ಅವರೇನೋ ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡ್ ಬರ್ತಾರಂತ. ಅಲ್ಲಿವರೆಗೆ ನಾನು ಚಿಕ್ಕಿ ನಿನ್ ಜೊತೆ ಕೆಲಸಕ್ಕೆ ಬರ್ತೀನಿ ಚಿಕ್ಕಿ. ಹಂಗಂದ್ರೆ ನನ್ನ ಜೊತೆ ಡೈಲಿ ಜಗಳ ಶುರುವನ್ನು. ಛೇ ಹಾಗೆ ಮಾಡಲ್ಲ. ಇವಾಗ ಎಲ್ಲ ಸೇರಿ ಕೆಲ್ಸಕ್ಕೆ ಹೋಗ್ತಾ ಇದೀವಿ ಅಂದ್ರೆ ನೀ ನನ್ನ ಫ್ರೆಂಡ್. ನಂದ ಪರಮಾನಂದ ಪರಮಾನಂದ. ಅಲ್ಲ ನಿನ್ ಗಂಡ ಒಪ್ಕೊಂಡನ? ಒಪ್ಪಿಸ್ತಾ ಚಿಕ್ಕಿ? ಬೇಡ ಬೇಡ, ನೀನು ಅಲ್ಲಿ ಹೋದ್ಮೇಲೆ ಕರಗಾಕಿಯ ತಲೆ ಮೇಲೆ ಬೇರೆ ಶೆರಗ್ ಓದ್ಕೊಂಡಿರ್ತೀಯ, ಮುಂದಿದ್ದವ್ರು ಕಾಣಂಗಿಲ್ಲ. ಮೊದ್ಲ ನೀನು ಕೆಂಪ ಅದಿದಿ, ಯಾರು ನಿಮ್ಗೆ ಲೈನ್ ಗಿರ್ಬಿಡ್ತಾರ ಅಂತಾರ. ಅದಕ್ಕೆ ನೀನು ನಾ ಹೇಳಿದ್ರಿ ಆಂಟಿಯರ, ನೋ ವೇ. ನನ್ನ ಮನಸ್ಸು ನಿಮ್ಮ ಕಡೆ ಇರಬೇಕಾದ್ರೆ ನನ್ನ ಮನಸ್ಸು ಬೇರೆ ಕಡೆ ಹೋಗಲ್ಲ. ಯಾರು ಲೈನ್ ಹೊಡ್ಯಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಏನಾದ್ರು ಲೈನ್ ಹೊಡ್ಯಾಕತ್ತಂದ್ರೆ 2 ಕಣ್ಣುಗಳನ್ನ ಕಿತ್ತು ಬಿಡ್ತೀನಿ. ಏನಾದ್ರು ನನ್ನ ಫಾಲೋ ಮಾಡ್ತಾ ಇದ್ರೆ 2 ಕಾಲುಗಳನ್ನು ಹಾಗೆ ಕಚ 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 ಅಂತ ಉಳ್ಳಾಗಡ್ಡಿ ಹೆಸ್ತಾರಲ್ರಿಪ್ಪ ಹಂಗೆ ಹೆಚ್ಚಿಬಿಡ್ತೇನೆ ಅವ್ರನ್ನ ಅಂತ ಹೇಳಿ. ಅದು ಕರೆ ಬಿಡು, ಹಂಗೆ ಮಾಡ್ಬೇಕು. ಇನ್ನೊಮ್ಮೆ ಹೆಣ್ಮಕ್ಳನ್ನ ತಿರುಗಿ ನೋಡಬಾರ್ದು. ಹಿಂಗೆ 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 ಅಂತ ಅವ್ರಿಗೆಲ್ಲ ನಾವು ಹೆಂಗದ ನೋಡ್ ಅನಿಸ್ಬೇಕು. ಸರಿ ಅಂತೀರ? ಅಯ್ಯವ್ವ ನಾ ಹೋಗಕ್ಕೆ ನಾ ರೆಡಿ ಆಗ್ಬಿಟ್ವಿ. ಬೆಳಿಗ್ಗೆ ಹೇಳೋದ್ರ ಬಗ್ಗೆನೂ ಮಾತಾಡಿದ್ವಿನ. ಬೆಳಿಗ್ಗೆ ಏನ್ ಮಾಡ್ದೆ? ಏನೈತ್ರಿ ಅಂತೀರ? 5 ಗಂಟೆ ಕರೆಕ್ಟಾಗಿ ಎದ್ಬಿಡ್ರಿ. ಮನೆ ಕಸ ಆಗಿಸ ಹುಡುಗಿ ಕಲ್ವರಿಸಿ ಸ್ನಾನ ಗಿನ ಮಾಡಿ ಪೂಜೆ ಮಾಡ್ಕೊಂಡು ಅರ್ಧ ಕೆಲಸ ಅಲ್ಲೇ ಮುಗಿತು. ಹೆಂಗಿದ್ರೆ ರಾತ್ರಿ ಬಾಂಡೆ ತೊಳೆದ ಇಟ್ಬಿಟ್ಟಿರ್ತೇವಿ. ಬೆಳಿಗ್ಗೆ ನಾಷ್ಟಾಕ ಏನಾರ ಊಟಕ್ಕೆ ಏನು ಬೇಕು ಸಿಂಪಲ್ ಆಗಿ ಕರೆಕ್ಟಾಗಿ ಮಾಡ್ಕೊಂಡು ಇಟ್ಬಿಡ್ರಿ. ಇನ್ನೇನಿದ್ರೆ ಸಾಯಂಕಾಲಕ್ಕೆ ನೋಡ್ಕೊಳ್ಳೋಣ ಮುಂದೆ. ಅದು ಕರೆಕ್ಟಾ. ಮತ್ತೆ ರೊಟ್ಟಿ ಮಾಡಿದ್ರೆ ರೊಟ್ಟಿ ಮಾಡ್ದೆ ಇನ್ನು ಮುಂದೆ ರೊಟ್ಟಿನ ಟೈಮಿಂಗ್ ಸಾಯಂಕಾಲ ಇಟ್ಕೋ. ಅವ್ರು ಹೇಳಿ ನಿಮ್ಮ ಗಂಡಗೆ ತಿಳ್ಕೊಂತಾರ ಪಾಪ. ಅವರು ಸಾಯಂಕಾಲ ಮಾಡ್ತೀನಿ ಬೆಳಿಗ್ಗೆ ಆಗಂಗಿಲ್ಲ, ಬೆಳಿಗ್ಗೆ ಬೇಕಾದ್ರೆ ರಾತ್ರಿನೇ ಜಾಸ್ತಿ ಮಾಡಿಬಿಟ್ಟಿದ್ದೀನಿ. ಅದನ್ನ ತಿನ್ಬಿಟ್ರಿ ಅದ್ರ ಜೊತೆ ಶೇಂಗಾ ಚಟ್ನಿ ಆ ಚಟ್ನಿ ಈ ಚಟ್ನಿ ಮಾಡಿಟ್ಟಿರ್ತೀನಿ, ಕಲ್ಲಂಕಾರ ಕೆಂಪು ಖಾರ ಮಾಡಿಟ್ಟಿರ್ತೀನಿ. ಅದನ್ನ ನಂಚ್ಕೊಂಡು ತಿಂದ್ರೆ ಇನ್ನೇನೈತ್ರಿಪ್ಪ, ಹಂಗೆ ಉಳ್ಳಾಗಡ್ಡಿ ಹೆಚ್ಕೊಂಡು ಅದ್ರ ಜೊತೆ ತಿನ್ಬಿಟ್ರಿ. ತಪ್ಪಲ್ ಪಲ್ಯ ಎಲ್ಲ ತೆಗೆದು ತೊಳೆದು ಸೈಡ್ ಇಟ್ಬಿಡ್ತೀನಿ. ಅದನ್ನೆಲ್ಲ ಒಂಥರ ಇಟ್ಟಿಟ ಸ್ನ್ಯಾಕ್ ಥರ ತಿಂದ್ಬಿಟ್ರಿ ಕರೆಕ್ಟ್ ಆಗಿಬಿಡುತ್ತೆ. ಹೆಂಗಿದ್ರೆ ನಿಮ್ಗೆ ಡಯಟ್ ಆಗುತ್ತೆ, ಎಣ್ಣೆ ಪದಾರ್ಥನ ತಿನ್ನಂಗಿಲ್ಲ, ಹಂಗೆ ನಿಮ್ಗೆ ವೇಟ್ ಲಾಸ್ ಆಗುತ್ತೆ, ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಡಲ್ಲ.
ಬೇಸರಾಗಿ ಬಿದ್ಬಿಟ್ಟಿಯ ಮತ್ತ ನಾವೆಲ್ಲ ಇಷ್ಟು ಮಾತಾಡಿದ್ವಿ, ಬೆಳಿಗ್ಗೆ ಗೆಲ್ಲದಾಯ್ತು, ರೆಡಿ ಆಗೋದಾತು. ಆಮೇಲೆ ಎಷ್ಟು ಗಂಟೆಗೆ ಹೌದು ಈಕೆ ಏನು ಕಾವ್ಯ ಬರಲೇ ಇಲ್ಲಲ್ಲ, ಅದು ವಿಷಯ ಗೊತ್ತಾಗಿತ್ತು ಇಲ್ಲ? ಅಯ್ಯೋ ಅಂತೀರ ನಿನ್ನೆ ಸಾಯಂಕಾಲ ಮನೆ ಕಡೆ ಬಂದಿದ್ಲ ರೀ ಈಕಿ. ಹೇಳೇನಿ ನಾನು ನೈಟ್ ಬರ್ತೀನಿ ಮಾತಾಡ್ತೀನಿ ಅಂತ ಹೇಳ. ಅದಕ್ಕೇನೋ ಅವರು ಆಫೀಸರ್ಗೆ ಫೋನ್ ಐತಂತ, ಆಫೀಸರ್ಗೆ ಫೋನ್ ಮಾಡಿ ಕೇಳ್ಕೊತಾಳ ಅಂತ ಹೇಳ. ನೋಡಂತ ಹೇಳ್ರಿ ಬರ್ತಾಳನ. ಅಯ್ಯೋ ಇನ್ನೂ ಬರ್ಬೇಕಂದ್ರೆ ಎಷ್ಟು ಟೈಮ್ ಅಂತೀರ ಜಸ್ಟ್ 7 o'clock ರೀಪ್ಪ. 7 o'clock. ಓಕೆ ಓಕೆ, ಹಂಗಂದ್ರೆ ಮನೆಗೆ ಹೋಗಿ ಸ್ವಲ್ಪ ಏನು ಸಣ್ಣ ಪುಟ್ಟ ಮಾಡ್ಕೊಂಡು ನಾಳೆ ರೆಡಿ ಆಗ್ಬಿಡ್ಬೋದಲ್ಲ. ಮತ್ತೆ ಅಂದಂಗ ನಾಳೆ ಎಷ್ಟು ಗಂಟೆಗೆ ಏನಂತ ತಿಳ್ಕೊಂಬಿಡ್ರಿ. ಅಷ್ಟೊತ್ತಿಗೆ ಅಲ್ಲಿ ಶಾರ್ಪ್ ಆಗಿ ನಾವು ಅಲ್ಲಿ ಹೋಗಿ ಆ ಸ್ಥಳದಾಗ ಇರಬೇಕು. ಹೆಂಗಂತಿ ನಾಳೆ ಮತ್ತೆ ಬೆಳಿಗ್ಗೆದ್ದು ನಾನು ಎತ್ತಿನ ಕೊಡಿಲ್ಲ ತಡಿ ಅಯ್ಯಪ್ಪ, ನಾ ಸರಿ ಪಿನ್ನ ಹಾಕಿಲ್ಲ ತಡಿ ಅಯ್ಯಪ್ಪ, ಅಯ್ಯೋ ನಾ ಹನಿ ಸ್ಟಿಕ್ಕರ್ ಹಚ್ಕೊಂಡಿಲ್ಲ, ನಾ ಬೆಳಿನ ಹಚ್ಕೊಂಡಿಲ್ಲ, ನಾ ಕಾಲ ಚಪ್ಪಲ್ ಹಾಕೊಂಡಿಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಇಂಥವೆಲ್ಲ ಮಾತಾಡಂಗಿಲ್ಲ. ಮತ್ತೆ ಮತ್ತೆ ಅರ್ಜೆಂಟ್ನಾಗ ಏನಾರ ಗ್ಯಾಸ್ ಮೇಲೆ ಹಾಲಿಟ್ನೇನು ಮತ್ತೆ ಏನು ಉಕ್ಕಿ ಹರಿದು ಬಿಡ್ತಾನೆ ಮತ್ತೆ. ಅಯ್ಯೋ ವಾಷಿಂಗ್ ಮಿಷಿನ್ ಆನ್ ಮಾಡ್ಬಿಟ್ಟೇನೆ ಆಸಿಲ್ಲ ಏನ ಕರೆಂಟಿನ ಉರಿ ಹಾಕದೈತೆ ಏನ ಫ್ಯಾನ್ ಹಚ್ಚಂಗ ಬಂದ್ಬಿಟ್ನೇನು. ಇದು ಟೆನ್ಷನ್ನಾಗ ಇರೋದಾಗ್ಬಿಡುತ್ತೆ. ಅದಕ್ಕೆ ಮೊದ್ಲನ ಒಂದು ಅರ್ಧ ಗಂಟೆ ಹೆಂಗಾರ ಮಾಡಿ ಲಗು ಎದ್ದು ಅರ್ಧ ಗಂಟೆ ಮೊದ್ಲನ ನಾವು ಕರೆಕ್ಟ್ ಟೈಮಿಗೆ ಎದ್ಬಿಟ್ರೆ ಸ್ವಲ್ಪ ಸಮಾಧಾನ ಆಗುತ್ತೆ ಹೌದಲ್ಲ. ಆಮೇಲೆ ಅರ್ಜೆಂಟೈಸ್ ಮಾಡ್ಕೊಳಕ್ಕಿಂತ ಸ್ವಲ್ಪ ಸಮಾಧಾನವಾಗಿ ಮಾಡಿಕೊಂಡು ನೆಮ್ಮದಿಯಾಗಿ ಡ್ಯೂಟಿ ಮಾಡ್ಕೊಂಬಂದು ಆಮೇಲೆ ಆರಾಮಾಗಿ ಮನೆಗೆ ರೆಸ್ಟ್ ತಗೋಬಹುದು. ಹಾ ಹೆಂಗಂತೀರಿ? ಕರೆಕ್ಟ್ ಐತೆ ನೋಡು. ಮಹಿಳಾ ಮನೆಯರ ಮಹಿಳಾ ಮೀಟಿಂಗ್ ನಡೆದ ಬಿಟ್ಟೈತಿ. Yes, of course. You coming and joining. ಅಲ್ಲ joining, okay? ಮಮತಾ ಅಕ್ಕ ಕಲ್ತ ಬಿಟ್ಟಿರಲ್ಲ ಇಂಗ್ಲಿಷ್ನ. Of course. You talk English. I talk English. Very very dangerous and very very sweet and very very hard in English. I can English. I understand English. I eating English and English. I drinking English. ಅಂತೀರ ಏನಿದು? ಇಂಗ್ಲಿಷ್ ಕಲಿತಾ ಇದ್ದೀನಿ. ಕಾವ್ಯ ಹೇಗಿದೆ ನನ್ನ ಇಂಗ್ಲಿಷ್? ಹೆಂಗೆ ಹೆಂಗೆ ಹೆಂಗೆ? ಐ ಟಾಕ್ ಇಂಗ್ಲಿಷ್, ಐ ಸ್ಪೀಕಿಂಗ್ ಇಂಗ್ಲಿಷ್, ಐ ಈಟಿಂಗ್ ಇಂಗ್ಲಿಷ್, ಐ ಡ್ರಿಂಕಿಂಗ್ ಇಂಗ್ಲಿಷ್, ಐ ಕಮ್ ಇಂಗ್ಲಿಷ್, ಐ ವರ್ಕಿಂಗ್ ಇಂಗ್ಲಿಷ್, ಐ ವೆಲ್ ಇಂಗ್ಲಿಷ್, ಐ ಟಾಕಿಂಗ್ ಟು ಇಂಗ್ಲಿಷ್, ಐ ಅಡಿಗೆ ಇಂಗ್ಲಿಷ್, ಐ ಫುಡ್ ಇಂಗ್ಲಿಷ್, ಐ ಈಟಿಂಗ್ ಇಂಗ್ಲಿಷ್, ಇಂಗ್ಲಿಷ್ ಇಂಗ್ಲಿಷ್. ಅಯ್ಯೋ ಅಂತೀರ ಸಾಕ್ಬಿಟ್ರಿಪ್ಪ ಇಂಗ್ಲಿಷ್ ನಿಮ್ದು. ಬಟ್ಲರ್ ಇಂಗ್ಲಿಷ್ ಕಲಿತು ಮಮತಾ ಎಲ್ಲೋ ಹೋಗ್ಬಿಟ್ಲು. ಮಮತೆಯ ಕರೆಯೋಲೆಯನ್ನು ಕರೆಯಲಿಕ್ಕೆ ಇಂಗ್ಲಿಷ್ನಲ್ಲಿ ಟ್ರೈ ಮಾಡ್ತಾ ಇದ್ದಾಳೆ. ಮಮತಕ್ಕ ನಾನು ತಲೆ ಹಿಡಿಸ್ಬಿಟ್ಟು ಗಿರ್ಮಿಟ್ಟಿ ಮಾಡ್ಬಿಟ್ಟು ನೋಡುವ. ಗಿರ್ಮಿಟ್ಟನ ನಾಳೆ ನಾಷ್ಟಾಕ ಗಿರ್ಮಿಟ್ಟಿನ ಮಾಡ್ಬಿಡ್ತೀನಿ ಬಿಡು. ಅಂದ್ರೆ ಮಕ್ಕಳು ತಿನ್ಕೊಂಡು ಕಟ್ಕೊಂಡು ಹೋಗ್ತಾರ. ಅದು ನಿಜಾನ ಬಿಡು, ಬೇಗ ನಾಷ್ಟ ಆಗ್ಬಿಡುತ್ತೆ. ಹೌದು ನಾವಿಷ್ಟ ಮಾತಾಡಕತ್ವಿ, ನೀನು ಮಾತಾಡಿದೇನ? ಅದೇನೋ ಫ್ಯಾಕ್ಟ್ರಿ ಜೊತೆ ಮಾತಾಡ್ತೀನಿ ಅಂದಲ್ಲ ಗೀತಕ್ಕ? ಮಾತಾಡಿದ್ದೀನಿ. ಏನಂದ್ರು? ನಾಳೆ ನೀವೇನೇನು ಕಲ್ತಿರ್ತೀವಿ ನೋಡು ಅದು ಸರ್ಟಿಫಿಕೇಟ್ ತರಬೇಕಂತ. ಶಾರ್ಪ್ 10 o'clock ಅವ್ರ ಇದಕ್ಕೆ ಹೋಗಿರ್ಬೇಕಂತ ಆಫೀಸ್ನಲ್ಲಿ. ಮುಂದೆ ಅಂದ್ರೆ ಅವ್ರದ್ದೊಂದು ಇದು ಇದೆ ಏನೋ ರೂಮ್, ಅಲ್ಲಿ ಹೋಗಿ ನಾವು ಇರ್ಬೇಕಷ್ಟನ. ನೀವು ಏನೇನು ಕಲ್ತಿರಿ ನೋಡು, 10th ಆದ್ರೂ ಪರವಾಗಿಲ್ಲ, ಸೆಕೆಂಡ್ ಇಯರ್ ಆದ್ರೂ ಪರವಾಗಿಲ್ಲ, ಅದೇನು ಕಲ್ತಿರ್ತೀವಿ ನೋಡು ಅದನ್ನ ತೊಗೊಂಡ್ಬಂದ್ಬಿಡ್ರಿ ಅಷ್ಟೇನ, ಇನ್ನೇನಿಲ್ಲ. ಆಮೇಲೆ ಇದು ನೀವು ಮರ್ತ ಬಿಟ್ಟೆ 2 ಫೋಟೋ ಬೇಕಂತ. ಅವ್ರನ್ನ ಐಡೆಂಟಿ ಕಾರ್ಡ್ ಕೊಡ್ತಾರಂತ. ಫೋಟೋ ಹಚ್ಚಕ್ಕೆ ಆಮೇಲೆ ಐಡೆಂಟಿ ಕಾರ್ಡಿಗೆ ಒಂದು, ಅದಕ್ಕೆ 2 ಫೋಟೋ, ಆಮೇಲೆ ನಿಮ್ದು 10th ಸರ್ಟಿಫಿಕೇಟು ಇಲ್ಲ ಸೆಕೆಂಡ್ ಇಯರ್ ಸರ್ಟಿಫಿಕೇಟು ತೊಗೊಂಡ್ಬಿಟ್ಟು ಜಾಯ್ನ್ ಆಗ್ಬಿಡ್ರಿ. ನಾವು ಮಾತಾಡೇನಿ. ಅವರು ಒಂದ್ಸತಿ ಅವ್ರು ನೋಡ್ಬೇಕು, ಸರಿ ಅವ್ರು ಸರ್ಟಿಫಿಕೇಟ್ ತೊಗೊಂಬರಿ ನೋಡೋಣ ಅಂತ ಹೇಳ್ಯಾರ. ಅದರಲ್ಲಿ ಯಾರ್ದಕ್ಕಂತ ಓಕೆನೇ ಆಗೈತೆ ಬಿಡು, ಇನ್ನೇನು ಟೆನ್ಷನ್. ನಾಳೆ ಶಾರ್ಪ್ 10 o'clock ನಾವೆಲ್ಲ ಎಲ್ಲಿರ್ಬೇಕು? ಫ್ಯಾಕ್ಟ್ರಿ ಮುಂದ್ಗಡೆ. ಅಬ್ಬಾ ಅಂತ ಕೆಲಸ ಸಿಕ್ಕಂಗ ಒಂದು 90% ಕೆಲಸ ಸಿಕ್ಕಂಗ ಅವ್ರು ಹೆಂಗಾರ ಮಾಡಿ ಚಮಕಾಯಿಸ್ಕೊಂಡ್ಬಿಡ್ಬೋದು. ಈಗ ನೋಡ್ರವಾ ಲಗು ಹೋಗಿ ಮಲ್ಕೊಂಡು ನಾಳೆ ಬೇಗ ಲಗು ಎದ್ದು ಕೆಲಸ ಮಾಡ್ಕೊಂಡು ನಾವು ಕೆಲಸಕ್ಕಿನ್ನ ರೆಡಿಯಾಗಿ ನಮ್ಮ ಮನೆ ಗೆಳತಿಯರೆಲ್ಲರೂ ಸೇರಿ ಕೆಲ್ಸಕ್ಕೆ ಹೊರಡಕ್ಕೆ ರೆಡಿ ಆದ್ರು. ಹೋಗೋಣವಾ? ಸರಿ ಹೋಗೋಣ ನೋಡ್ರಿ, ಮಲ್ಕೊಳ್ಳೋಣ, ಟೈಮ್ ಆಗುತ್ತೆ. ಸರಿ ಹೌದು, ನಾವು ಕೆಲ್ಸಕ್ಕೆ ಹೋಗೋದು ಯಾವ ಫ್ಯಾಕ್ಟ್ರಿಗೆ ಅಂದಂಗ ಕಾವ್ಯ? ಅದು ಯಾವ ಫ್ಯಾಕ್ಟ್ರಿ? ಅದು ಸೋಪ್ ಫ್ಯಾಕ್ಟ್ರಿ ಕಣೆ. ಸೋಪ್ ತುಂಬೋದು, ಆಮೇಲೆ ಅಗರಬತ್ತಿಗಳನ್ನು ತುಂಬೋದು, ಆಮೇಲೆ ಇಟಿಟ ಸ್ಮೆಲ್ ಬರ್ತಾವಲ್ಲ ಅಗರಬತ್ತಿಗಳು, ಅದ ಧೂಪು ಅವು ತುಂಬೋದು. ಅಂತ ಫ್ಯಾಕ್ಟ್ರಿಗೆ ನಿಮ್ಗೆ ಸ್ವಾಗತ, ಸುಸ್ವಾಗತ. ಅಂತ ಫ್ಯಾಕ್ಟ್ರಿಗೆ ಕರ್ಕೊಂಡು ಹೋಗ್ತಾ ಇರೋದು. ಅಲ್ಲೆಲ್ಲ ಫುಲ್ ಹೆಣ್ಮಕ್ಳು ಇದ್ದಾರೆ, ಸ್ವಲ್ಪ ಜನ ಗಂಡ್ಮಕ್ಳು ಇದ್ದಾರೆ, ಆದ್ರೆ ಕೆಲಸಕ್ಕೆ ಏನೂ ತೊಂದರೆ ಇಲ್ಲ. ಓಕೆನಾ? ಸರಿ ಎಲ್ಲರೂ ರೆಡಿನಾ? ನಾಳೆ ನಾವೆಲ್ಲ ಗೆಳತಿಯರು ಫ್ಯಾಕ್ಟ್ರಿ ಕೆಲಸಕ್ಕೆ ಹೋಗಕ್ಕೆ ಸಿದ್ಧತೆ ಮಾಡ್ಕೊಳೋಣ. ಓಕೆನಾ? ನಾವು ಮನೆ ಗೆಳತಿಯರೆಲ್ಲ ಸೇರಿ
ಕೆಲಸಕ್ಕೆ ಹೊರಡ್ತಾ ಇದ್ದೇವೆ. ಆಲ್ ದ ಬೆಸ್ಟ್ ಹೇಳಿ ಸ್ನೇಹಿತರೆ. ಪ್ಲೀಸ್ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಒಳ್ಳೆ ರೀತಿಯಲ್ಲಿ ಕಮೆಂಟ್ ಮಾಡಿ ಪ್ಲೀಸ್ ಪ್ಲೀಸ್ ರೀಪಾ.